ಕರ್ನಾಟಕ ರತ್ನ ಪ್ರಶಸ್ತಿ ವಿಳಂಬ ಆಗ್ತಿರೋದ್ರ ಬಗ್ಗೆ ಭಾರತೀಯಮ್ಮ ಏನಾದರೂ ಹೇಳ್ತಾರಾ ಸರ್? ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ದಾರೆ? ಅವ್ರು ಯಾರೂ ಆಸೆ ಪಟ್ಟಿಲ್ಲ ಇದಕ್ಕೆ. ಅದು ಅವರು ನಂಬಿದ್ದು ಒಂದು ಮಾತು, ಯಾವಾಗ ಏನಾಗಬೇಕು ಅದು ಹಾಗೇ ಆಗುತ್ತೆ. ಯಾರಿಗೆ ಎಷ್ಟು ಸಲ್ಲಬೇಕು ಅದು ಆವಾಗ ಸಲ್ಲುತ್ತೆ, ಎಷ್ಟು ಸಿಗಬೇಕು ಆವಾಗ ಅದು ಸಿಗುತ್ತೆ. ಅದೇ ಅವರು ನಂಬಿದ್ದಾರೆ, ಅದೇ ಅವರು ನಮಗೂ ಕೂಡ ಹೇಳ್ತಾ ಬಂದಿದ್ದಾರೆ. ಇದು ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಭಾರತೀಯಮ್ಮ ಯಾವಾಗಲೂ ಏನು ಹೇಳೋದು ಅಂತಂದರೆ, ಅವರಿಗೆ ಸಿಗಬೇಕಾದ ಸ್ಥಾನ ಮಾನ ಏನಿದೆ ಅದು ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ಸಿಕ್ಕಾಗಿದೆ. ಅದು ಅಜರಾಮರ, ಅದು ನಿರಂತರ, ಅದು ಶಾಶ್ವತವಾಗಿರುತ್ತೆ. ಆದರೆ ಇದೇನಿದೆ ಇದು ನನ್ನ ಹಠ ಅನ್ನಿ, ಒಂದು ಗೊತ್ತಿಲ್ಲ, ಅದು ನನ್ನ ಒಂದು ಬೇಡಿಕೆ ಅನ್ನಿ, ಅಥವಾ ನಾನಾಗಲೇ ಹೇಳಿದ್ದು ಅದು ಸರಿಯಾದ ಪದಾನೇ, ಹಠ ಅನ್ನಿ. ಯಾಕೆ ಅಂತಂದರೆ ನಾನು ನಂಬಿದ್ದು, ನಾನು ಅದರ ಮೇಲೆ ಒಂದು ಲೇಖನ ಕೂಡ ಬರೆದಿದ್ದೀನಿ, ಅದು ಪತ್ರಿಕೆಯಲ್ಲೂ ಕೂಡ ಬಂದಿದೆ. ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ಅಥವಾ ನಮ್ಮ ಮುಂದಿನ ಪೀಳಿಗೆ ಹೆಮ್ಮೆ ಪಡಬೇಕು ಅಂತ ಹೇಳಿದ್ರೆ, ನಮ್ಮವ್ರನ್ನ ನಾವು ಸನ್ಮಾನಿಸ್ಬೇಕು, ಗೌರವಿಸ್ಬೇಕು. ವಿ ಹ್ಯಾವ್ ಟು ಸೆಲಿಬ್ರೇಟ್ ದೆಮ್. ಇಲ್ಲ ಅಂತಂದರೆ ಏನಾಗುತ್ತೆ, ನಮ್ಮತನದ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಮ್ಮೆನೇ ಉಂಟಾಗಲ್ಲ. ಏನು ಕನ್ನಡ ಭಾಷೆ ಅಂತಂದರೆ, ನಮ್ಮ ಕನ್ನಡ ಸಂಸ್ಕೃತಿ ಅಂತಂದರೆ ಏನು, ನಮ್ಮ ಇತಿಹಾಸ ಏನು, ಪರಂಪರೆ ಏನು, ಆ ವಿಜೃಂಭಣೆ ತೋರಿಸ್ಬೇಕಲ್ಲ ನಾವು. ಹಾಗಾಗಿ ಇಲ್ಲಿ ಕರ್ನಾಟಕ ರತ್ನ ಅಂತಂದರೆ ಯಾರ್ಯಾರಿಗೆ ಬಂದಿದೆ, ಅದು ಒಂದು ಮಾದರಿ ಆಗುತ್ತೆ, ಒಂದು ಸ್ಫೂರ್ತಿ ಆಗ್ತಾರೆ. ಅವರೆಲ್ಲರೂ ಜನಗಳಿಗೆ ಅಥವಾ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಆಗ್ತಾರೆ. ನಾಳೆ ಅವ್ರಿಗೂ ಕೂಡ, ನಾನೂ ಕೂಡ ಕರ್ನಾಟಕ ರತ್ನ ಆಗಬೇಕು ಅಂತಂದರೆ ನಾನು ಸಾಧಿಸಬೇಕು, ಆ ನಿಟ್ಟಲ್ಲಿ ನಾನು ಕೂಡ ಪ್ರಯತ್ನ ಪಡಬೇಕು ಅಂತ ಅನ್ನಿಸ್ಬೇಕು. ಜೊತೆಗೆ ಇಂತಿಂಥ ಸಾಧಕರು ಈ ಒಂದು ಮಣ್ಣಲ್ಲಿ ಇದ್ದರು ಅಂತಂದರೆ ಈ ಮಣ್ಣಿನ ಬಗ್ಗೆ ಕೂಡ ಅವ್ರಿಗೆ ಹೆಮ್ಮೆ ಉಂಟಾಗತ್ತೆ. ಹಾಗಾಗಿ ಇದು ನಮ್ಮೆಲ್ಲರ ಕರ್ತವ್ಯ. ಇದು ನಮ್ಮವ್ರನ್ನ ನಾವು ಗುರುತಿಸ್ಬೇಕು, ಪ್ರಶಂಸಿಸ್ಬೇಕು, ಅವ್ರನ್ನ ಹಾಡಿ ಹೊಗಳಬೇಕು. ಕೇವಲ ಸಿನಿಮಾ ಕ್ಷೇತ್ರದ ವ್ಯಕ್ತಿಗಳೇ ಅಷ್ಟೇ ಅಲ್ಲ, ಅಥವಾ ಕೆಲವು ಬರೀ ಕಲಾವಿದರು ಅಂತ ಅಷ್ಟೇ ಅಲ್ಲ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ, ಅಥವಾ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ. ಅವರನ್ನು ನಾವು ಗುರುತಿಸಲೇಬೇಕು. ಆವಾಗಲೇ ನಮ್ಮತನ, ನಮ್ಮ ಭಾಷೆ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಇವತ್ತಿನ ಪೀಳಿಗೆ ಹಾಗೂ ಮುಂದಿನ ಪೀಳಿಗೆಗೆ ಹೆಮ್ಮೆ ಉಂಟಾಗುತ್ತೆ.